ದಾಸ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿ ಸಿಲುಕಾಕೊಂಡು ವಿಲವಿಲ ಅಂತ ಒದ್ದಾಡ್ತಾ ಇದೆ. ಒಂದು ಕಡೆ FSL ವರದಿ ಬರಬೇಕಾಗಿದೆ. ಆಲ್ಮೋಸ್ಟ್ 70% FSL ವರದಿ ಬಿಡುಗಡೆ ಆಗಿದ್ದು ಕೇವಲ 30% ಅಷ್ಟು ಮಾತ್ರ FSL ವರದಿ ಬಿಡುಗಡೆ ಆಗಬೇಕಾಗಿದೆ. ಈಗ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ದರ್ಶನ್ ಮತ್ತು ಪವಿತ್ರ ಪರಪ್ಪನ ಅಗ್ರಹಾರದಲ್ಲಿ 2 ತಿಂಗಳು ಬರೋಬ್ಬರಿ ಕಳೆದಿದ್ದಾರೆ. ಜೈಲಿಗೆ ಸೇರಿದ ಮೇಲೆ ದೂರ ದೂರ ಆಗಿರೋ ಪ್ರಣಯ ಪಕ್ಷಿಗಳು ಯಾವಾಗ ಸೇರ್ತೀವೋ ಯಾವಾಗ ನೋಡ್ತೀವೋ ಅಂತ ಹಪಾಪಿಸ್ತಾ ಇದ್ದಾರೆ. ಡೋಂಟ್ ಮೀಟ್ ಆಗೋದಕ್ಕೆ ಸ್ವಲ್ಪ ಅವಕಾಶ ಸಿಕ್ಕಿದ್ರು ಕೂಡ ಅದನ್ನ ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ. ಒಬ್ಬರಿಗೊಬ್ರು ಮೀಟ್ ಮಾಡೋದಕ್ಕೆ ಖತರ್ನಾಕ್ ಪ್ಲಾನ್ ಅನ್ನು ಮಾಡ್ತಿದ್ದಾರೆ. ದರ್ಶನ್ ಹಾಗೆ ಪವಿತ್ರ ಗೌಡ ಭೇಟಿಗೆ ಹೊಸ ಉಪಾಯವನ್ನ ಹುಡುಕಲಾಗ್ತಾ ಇದೆ. ದರ್ಶನ್ ಮತ್ತು ಪವಿತ್ರ ಪರಪ್ಪನ ಅಗ್ರಹಾರ ಸೇರಿ 2 ತಿಂಗಳಾಯ್ತು. ಪ್ರಣಯ ಪಕ್ಷಿಗಳು ಹೊರಗಡೆ ಇದ್ದಿದ್ರೆ ಡೇಟಿಂಗು, ಮೀಟಿಂಗು, ಪಬ್ಬು, ಬಾರು, ರೆಸ್ಟೋರೆಂಟ್ ಅಂತ ಸುತ್ತಾ ಇದ್ರು. ಆದ್ರೆ ಈಗ ಆರೋಗ್ಯದ ನೆಪ ಹೇಳ್ಕೊಂಡು ಜೈಲಾಧಿಕಾರಿಗಳನ್ನ ಬಲೆಗೆ ಹಾಕೊಂಡು ಒಬ್ರಿಗೊಬ್ರು ಮೀಟ್ ಮಾಡ್ತಿದ್ದಾರೆ ಪ್ರಣಯ ಪಕ್ಷಿಗಳು. ಇಲ್ಲಿ ಹೆಂಡತಿ ಸುತ್ತಬಾರ್ದ ದೇವಸ್ಥಾನಗಳು ಸುತ್ತಾ ಇದ್ದಾಳೆ, ಯಾಗ ಯಜ್ಞಾದಿ ಪೂಜೆಗಳನ್ನ ಮಾಡಿಸ್ತಿದ್ದ. ಆದ್ರೆ ದರ್ಶನ್ಗೆ ಅದ್ಯಾವುದೂ ಇಲ್ಲ. ಗಂಟೆಗಟ್ಲೆ ಮಾತುಕತೆ ಆದ ಬಳಿಕ ವಾಪಸ್ ಆಗ್ತಿದ್ದಾರಂತೆ ನಟ ದರ್ಶನ್ ಹಾಗೆ ಪವಿತ್ರ ಗೌಡ. ಎಸ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಗೇನ್ ಈಗಾಗಲೇ ಹೇಳ್ತಾ ಇದ್ವಿ, ಯತೀಶ್ ಮಾತಾಡ್ತಾ ಇದ್ವಿ. ಒಂದ್ ಕಡೆ ಪವಿತ್ರ ಗೌಡ ಮತ್ತೆ ದರ್ಶನ್ ಅವರು ಅವ್ರಿಗೇನ್ ಬುದ್ಧಿ ಬರೋದೇ ಇಲ್ಲ ಅನ್ಸುತ್ತೆ ಯತೀಶ್. ಯಾಕಂತಂದ್ರೆ ದರ್ಶನ್ ಅವರು ಈ ಹಿಂದೆ ಏನ್ ಹೇಳಿದ್ರು, ನನಗೆ ಬೇಲ್ ಕೊಡಿಸ್ಬಿಡಿ, ನಾನು ಪವಿತ್ರ ಗೌಡ ಸಹವಾಸಕ್ಕೆ ಹೋಗೋದೇ ಇಲ್ಲ ಅಂತ ಒಂದು ಮಾತು ಕೊಟ್ಟಿದ್ರು. ಈಗ ನೋಡಿದ್ರೆ ಜೈಲಲ್ಲಿ 2 ತಿಂಗಳಾಯ್ತು. ಪವಿತ್ರ ಗೌಡನ ಯಾವಾಗ ನೋಡ್ತೀನೋ ಅಂತ ಹಪ್ಪ ಹಾಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಆರೋಗ್ಯ ಸಮಸ್ಯೆಯನ್ನ ಹೇಳ್ಕೊಂಡು ಏನು ಜೈಲಲ್ಲಿ ಇರುವಂತಹ ಆಸ್ಪತ್ರೆಯಲ್ಲಿ ಮೀಟ್ ಆಗಿ ಗಂಟೆಗಟ್ಟಲೆ ಕೊಯ್ತಾ ಇದ್ದಾರಂತೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ. ಏಕೆಂತಂದ್ರೆ ಈ ವಿಚಾರ ಕೇಳಿದಾಗ ಒಂದಷ್ಟು ಶಾಕ್ ಜೊತೆ ನಗು ಕೂಡ ಬರುತ್ತೆ. ಅವರ ಪ್ರೀತಿ ಎಷ್ಟು ಅಂದರೆ ಗಟ್ಟಿಯಾಗಿದೆ ಅಂತ ನಂಗೆ ಐ ಫೀಲ್ ಇಟ್. ಅಫ್ಕೋರ್ಸ್ ಹೊರಗಿನ ಪ್ರಪಂಚಕ್ಕೆ ನಿಮಗೆ ಅನಿಸ್ಬೋದು ಇದನ್ನಪ್ಪ ಈಗ ಹೇಳ್ತಿದ್ದೇನೆ ಅಂತ. ಬಟ್ ಆ್ಯಸ್ ಅ ಲವ್ ಅಂತ ಬಂದಾಗ ಅವ್ರು ಎಷ್ಟೋ ಮಟ್ಟಿಗೆ ಒಬ್ಬನೊಬ್ರು ಹಚ್ಕೊಂಡಿದ್ದಾರೆ. ಜೈಲಲ್ಲಿ ಹೋದ್ರೂ ಕೂಡ ಅವರು ಬಿಟ್ಟಿರೋಕ್ಕಾಗದಿರೋಷ್ಟು ಪ್ರೀತಿ ಅವ್ರ ಮೇಲೆ ಇದೆಯಾ ಅಂತ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ಆ್ಯಸ್ ಒಬ್ಬ ಪರ್ಸನ್ ಆಗಿ ಒಬ್ಬ ಪ್ರೇಮಿ ಅಂದರೆ ನೋಡೋದಾದ್ರೆ ಆ್ಯಕ್ಚುಲಿ ಈ ಥರ ಐ ಫೀಲ್ ಇಟ್. ಬಟ್ ಅಟ್ ದ ಸೇಮ್ ಟೈಮ್ ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ. ಫಸ್ಟ್ ಇನ್ನೊಂದು ವಿಚಾರ ನಾನು ನಿಮಗೆ ವಿಚಾರ ತಂದುಬಿಡ್ತೀನಿ ಹೇಳೋಕ್ಕಿಂತ ಮುಂಚೆಗೆ. ಏನಪ್ಪ ಅಂತಂದರೆ ಅವರೆಲ್ಲರೂ ಕೂಡ ನಾನು ಪವಿತ್ರ ಕೂಡ ಬಿಟ್ಟು ಹೋಗ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ನಮ್ಮ ಹತ್ರ ಆಗಲಿ ಬೇರೆ ಹತ್ರ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಮೀಡಿಯಾದ ಹತ್ರ ನಾನು ಪವಿತ್ರ ಕೂಡ ಬಿಟ್ಬಿಡ್ತೀನಿ ನಂಗೆ ಬೇಲ್ ಕೊಡ್ಸಿ ಅಂತ ಅವರು ದರ್ಶನ್ ಅವರು ಎಲ್ಲೂ ಕೇಳ್ಕೊಂಡಿಲ್ಲ. ಸೊ ಹಾಗಾಗಿ ಅವರಿಬ್ಬರ ನಡುವೆ ಪ್ರೀತಿ ಇದ್ದೇ ಇರುತ್ತೆ. ಯಾಕೆಂದರೆ ಒಂದು ಪ್ರೀತಿಗೋಸ್ಕರ ಒಬ್ಬ ಹುಡುಗಿಗೋಸ್ಕರ ಒಂದು ಕೊಲೆ ಮಾಡಿದ್ದಾರೆ ಅಂತಂದರೆ ಸಾಮಾನ್ಯ ಪ್ರೀತಿ ಅಲ್ಲ ಇದು. ಆದರೆ ಎಷ್ಟು ಗಟ್ಟಿಯಾಗಿರೋ ಪ್ರೀತಿ ಗೊತ್ತಾಗುತ್ತೆ. ಸೊ ಇಲ್ಲಿದ್ದರೆ ನೀವು ಹೇಳ್ದಂಗೆ ಹೊರಗಡೆ ಹೋಗಿ ಮೀಟ್ ಮಾಡ್ತಿದ್ರು, ಮನೇಲಿ ಮೀಟ್ ಮಾಡ್ತಿದ್ರು, ಅಥವಾ ಹೊರಗಡೆ ಹೋಟೆಲ್ಗೆ ಹೋಗ್ತಿದ್ರು, ಹೀಗೆ ಸುತ್ತಾಡಕ್ಕೆ ಹೋಗ್ತಿದ್ರು, ಎಲ್ಲೋ ಒಂದು ಕಡೆ ಮೀಟ್ ಆಗ್ತಿದ್ರು ಈ ಪ್ರಣಯ ಪಕ್ಷಿಗಳು. ಬಟ್ ಇಲ್ಲೀಗ ಮೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದಕ್ಕೂ ಕೂಡ ಒಂದು ನೆಪವನ್ನು ಮಾಡ್ಕೊಂಡಿರುವಂಥದ್ದು. ನಾವು ಸಾಮಾನ್ಯವಾಗಿ ಬ್ರೇಕಿಂಗ್ ಹೊಡಿತಾ ಇದ್ದೀವಿ, ದರ್ಶನ್ಗೆ ಹುಷಾರಿಲ್ವಂತೆ, ಜ್ವರ ಬಂದಿದೆಯಂತೆ, ಅವ್ರು ಇವತ್ತು ತಲೆ ಸುತ್ತ ಬಿದ್ದಿದ್ದಾರಂತೆ, ಹೊಟ್ಟೆ ನೋವಂತೆ, ದಿನಕ್ಕೊಂದು ಕಾರಣ ಇಟ್ಕೊಂಡು ದರ್ಶನ್ ಹಂಗಾಗಿದ್ದಾರೆ ಹಿಂಗಾಗಿದ್ದಾರೆ ಅಂತ ಸುದ್ದಿ ಮಾಡ್ತಾ ಇದ್ದೀವಿ. ಬಟ್ ಆ ಕಡೆಯಿಂದ ಆಕೆಗೆ ಏನಾಗ್ತಿದೆ ಅಂತ ಗೊತ್ತಾಗಿಲ್ಲ. ಆದರೆ ಈಗ ಬರ್ತಿರೋಂಥ ಒಂದು ಮಾಹಿತಿಯ ಪ್ರಕಾರ ಅವರಿಬ್ರು ಭೇಟಿ ಆಗೋದಕ್ಕೋಸ್ಕರನೇ ಈ ಥರ ನೆಪವನ್ನು ಒಡ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆನ ನೆಪ ಒಡ್ಕೊಂಡು ಇಬ್ಬರು ಕೂಡ ಅಲ್ಲಿ ಮೀಟ್ ಆಗ್ತಾ ಇದ್ದಾರೆ ಅನ್ನೋ ವಿಚಾರ ಈಗ ಬರ್ತಿರೋಂಥದ್ದು. ಅಲ್ಲಿಂದ ಜೈಲಿನ ಒಳಗಿಂದ ಕೇಳಿ ಬರ್ತಾರಂಥ ವಿಚಾರ. ಅದಕ್ಕೆ ಅವ್ರು ಯೂಸ್ ಮಾಡ್ಕೊಳ್ತಿರೋದು ಡಾಕ್ಟರ್ಸ್ನ, ಅಲ್ಲಿಯ ವೈದ್ಯರನ್ನ ಅವರು ನೇಮಕ ಮಾಡ್ಕೊಂಡಿದ್ದಾರಂತೆ. ಅಂದರೆ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಡಾಕ್ಟ್ರನ್ನ ಅವ್ರನ್ನ ಬುಕ್ ಮಾಡ್ಕೊಂಡಿರೋದು, ಅವ್ರಿಗೊಂದಿಷ್ಟು ದುಡ್ಡನ್ನು ಕೊಡ್ತಿದ್ದಾರೆ ಅಂತೆ. ಸೊ ಇದೆಲ್ಲ ಅಂತೆ ವಿಚಾರಗಳು. ಏಕೆಂದರೆ ನಾವು ಕೂಡ ಕಂಡಿಲ್ಲ. ಇದು ಏನಂತಂದರೆ ಇಟ್ಸ್ ಅಲ್ಲಿ ಕೇಳಿ ಬರೋಂಥ ವಿಚಾರಗಳನ್ನ ನಾವು ನಿಮ್ಮನ್ನು ಇಡ್ತಾ ಇರೋದು ಚಂದ್ರಕಲಾ. ಬಟ್ ಹಾಗಾಗಿ ಅವರು ಮೀಟ್ ಮಾಡೋದಕ್ಕೋಸ್ಕರ ಆಕೆಗೂ ಅದೇ ಸಮಯದಲ್ಲಿ ಹೊಟ್ಟೆ ನೋವು ಬರುತ್ತೆ, ಈತನಿಗೂ ಅದೇ ಸಮಯ ಜ್ವರ ಬರುತ್ತೆ. ಹೀಗೆ ಪ್ರತಿದಿನ ಯಾವುದಾದ್ರೂ ಒಂದು ಕಾರಣ ಇಟ್ಕೊಂಡು ಹೋಗಿ ಅವರಿಬ್ಬರೂ ಕೂಡ ಮೀಟ್ ಮಾಡ್ತಾರಂತೆ. ಅಲ್ಲಿ ಗಂಟೆಯಲ್ಲಿ ಕೂಡ ಮಾತಾಡ್ತಾರಂತೆ, ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಂದರೆ ಜೈಲಲ್ಲೂ ಕೂಡ ಈ ಅಕ್ಕಿಗಳ ಪ್ರೀತಿಯ ಪಾಠ ಜೋರ ನಡೀತಾ ಇದೆ. ಪ್ರೀತಿ ಪ್ರೇಮ ಪ್ರಣಯ ಅಂತ ಏನು ಹೇಳ್ತಾರೆ ಅದು ಜೋರಾಗಿ ಸಾಕ್ತಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ನೀವೊಂದು ಮಾತು ಹೇಳಿದ್ರಿ, ಎಲ್ಲೋ ಒಂದು ಕಡೆ ದರ್ಶನ್ ಅವರ ಹೆಂಡತಿ ಆತನ ಬಿಡಿಸ್ಕೊಂಡು ಬರಬೇಕು ಅಂತ ಒದ್ದಾಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಏಕೆಂದರೆ ಆಕೆ ಟೆಂಪಲ್ಗಳನ್ನು ದೇವಸ್ಥಾನ ಸುತ್ತಾ ಇದ್ದಾರೆ.
ಒಂದಿನ ಚಾಮುಂಡಿಗೊರೆ, ಒಂದಿನ ಕೊಲ್ಲೂರಿಗೆ ಹೋಗ್ತಾರೆ, ಮತ್ತೊಂದು ದಿನ ಬಂಡಿ ಮಾಕಳಮ್ಮ ಹೋಗ್ತಾರೆ, ಮತ್ತೊಂದು ಎಲ್ಲೋ ಹೋಗ್ತಾರೆ, ಯಾಗ ಮಾಡ್ತಾರೆ, ಪೂಜೆ ಮಾಡ್ತಾ ಇದ್ದಾರೆ, ಉರುಳು ಸೇವೆಗಳನ್ನ, ದೇವರ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಹೇಗಪ್ಪ ಅವ್ರನ್ನ ಬಿಡಿಸ್ಕೊಂಡು ಬರಬೇಕು ಅಂತ ಯೋಚನೆಗಳಿದ್ದಾರೆ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ರಾಜಕಾರಣಿಗಳನ್ನ ಮೀಟ್ ಮಾಡ್ತಿದ್ದಾರೆ. ಹೇಗಾದರೂ ಆಗಲಿ ತನ್ನ ಗಂಡನ ಬಿಡಿಸ್ಕೊಂಡು ಬರಬೇಕು ಅಂತ ಈ ಕಡೆ ಹೆಂಡತಿ ಈ ಥರ ಒದ್ದಾಡ್ತಿದ್ದಾರೆ. ಆ ಕಡೆ ಗಂಡ ದರ್ಶನ್ ಅವರು ತನ್ನ ಪ್ರೀತಿ ಪಾತಾಡೋದಂಥ ಪವಿತ್ರ ಗೌಡ ಜೊತೆಗೆ ಅಲ್ಲಿ ಏನು ಮಾತುಕತೆ ಮಾಡಿಕೊಂಡು, ಆರೋಗ್ಯದ ನೆಪ ಒಟ್ಕೊಂಡು, ಏನೋ ಒಂದು ರೀಸನ್ ಕೊಟ್ಕೊಂಡು ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರಂತೆ. ಇದಕ್ಕೆ ಹೇಗೆ ಹೇಳ್ಬೇಕಂತ ಗೊತ್ತಿಲ್ಲ. ಈ ಕಡೆ ಹೆಂಡತಿ ಪರವಾಗಿ ಹೇಳಬೇಕು ಅಥವಾ ಆ ಕಡೆ ಏನು ಪ್ರೇಯಸಿ ಪರವಾಗಿ ಹೇಳಬೇಕು, ಪ್ರೀತಿನೋ ಹೆಂಡ್ತಿನೋ, ವಾಟ್ ಈಸ್ ಇಟ್, ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ಅದು ಓಕೆ, ಎರಡೂ ಒಂದು ರೀತಿಯಾಗಿ ಹೇಳೋದಾದರೆ ದರ್ಶನ್ ಅಂದರೆ ನೀವು ಹೊರಗಡೆ ಬಂದರೂ ಕೂಡ ದರ್ಶನ್ ಒಂದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ದರ್ಶನ್ ಹೊರಗಡೆ ಬಂದರೂ ಕೂಡ ಪವಿತ್ರ ಗೌಡನ ಬಿಡೋದಿಲ್ಲ, ಅಥವಾ ಪವಿತ್ರ ಗೌಡ ಹೊರಗಡೆ ಬಂದ ಮೇಲೆ ಇಲ್ಲ ನಂಗೆ ದರ್ಶನ್ ಸಹವಾಸ ಅಂತೂ ಅವರು ಕೂಡ ಬಿಟ್ಟು ಹೋಗೋದಿಲ್ಲ. ಇಬ್ಬರೂ ಕೂಡ ಜೊತೆಗಿರ್ತಾರೆ, ಮತ್ತಷ್ಟು ಅವ್ರ ಸಂಬಂಧ ಗಟ್ಟಿ ಆಗ್ತಾ ಇರುತ್ತೆ ಅಂತ ಐ ಫೀಲ್ ಇಟ್. ಅಂದರೆ ಅಲ್ಲಿ ಕೇಳಿ ಬರುತ್ತೆ ವಿಚಾರಗಳನ್ನ ಕೇಳಿದಾಗ ಐ ಫೀಲ್ ಇಟ್ ಅವ್ರ ಸಂಬಂಧ ಮತ್ತಷ್ಟು ಗಟ್ಟಿ ಆಗ್ತಾ ಇರುತ್ತೆ ಅಂತ. ಆದರೆ ಇಂತಹ